ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತರಕಾರಿ ಕುರ್ಮಾ ಟೈಪಲ್ಲಾದರೂ ಮಾಡ್ಕೋಬೋದು, ಇದನ್ನು ತರಕಾರಿ ಸಾಗು ಟೈಪಲ್ಲಾದರೂ ಮಾಡ್ಕೋಬೋದು. ಇವಾಗ ತರಕಾರಿ ಕುರ್ಮಾ ಮಾಡೋದಕ್ಕೆ ಒಂದು ಪಾತ್ರೆನಲ್ಲಾದರೂ ಮಾಡ್ಕೋಬೋದು, ಇಲ್ಲ ಕುಕ್ಕರ್ನಲ್ಲಾದರೂ ಮಾಡ್ಕೋಬೋದು. ಇಲ್ಲ ನಮ್ಮ ಅಕ್ಕ ಕುಕ್ಕರ್ನಲ್ಲಿ ಮಾಡ್ಕೊತಾ ಇದ್ದಾಳೆ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಕೂಡ ಹಾಕಿದ್ದಾಳೆ, ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದಾಳೆ, ಮತ್ತು ಈರುಳ್ಳಿ ಕೂಡ ಹಾಕಿದ್ದಾಳೆ, ಸ್ವಲ್ಪ ಚಕ್ಕೆ ಲವಂಗ ಒಗ್ಗರಣೆಗೂ ಕೂಡ ಹಾಕಿದ್ದಾಳೆ, ಮತ್ತು ಪಲಾವ್ ಎಲೆ ಕೂಡ ಹಾಕಿದ್ದಾಳೆ. ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಕರಿಬೇವು ಸ್ವಲ್ಪ ಹಾಕಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ಅದಾದಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡಿ, ಒಂದೆರಡು ಟೊಮೊಟೊ ಒಂದೆರಡು ಈರುಳ್ಳಿ ಸಾಕಾಗುತ್ತೆ. ಮತ್ತು ತರಕಾರಿನೂ ಅಷ್ಟೇ, ಮಿಕ್ಸ್ ವೆಜಿಟೇಬಲ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಎಲ್ಲನೂ ಹಾಕ್ಕೋಬೋದು. ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಬೇಕು ಅಂದರೆ ನೀವು ಬೀಟ್ರೋಟ್ ಕೂಡ ಹಾಕ್ಕೋಬೋದು ನಿಮ್ಗೆ ಇಷ್ಟ ಆಯಿತು ಅಂತಂದರೆ. ಎಲೆಕೋಸು, ಹೂಕೋಸು, ನಿಮ್ಗೆ ಏನು ವೆಜಿಟೇಬಲ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಬೋದು. ಮತ್ತು ಇಲ್ಲಿ ಸ್ವಲ್ಪ ಬಟಾಣಿ ಕೂಡ ಹಾಕಿದ್ದೀವಿ, ಹಸಿ ಬಟಾಣಿ. ಇದಿಷ್ಟೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ಏನು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ವಿ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಮೆಣಸು, ಸ್ವಲ್ಪ ಧನಿಯಾ ಎಲ್ಲ ಹುರ್ಕೊಂಡು ಆಲ್ರೆಡಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಫುಲ್ ರೆಸಿಪಿನ ಹಾಕಿದ್ದೀನಿ. ನಾನು ಯೂಟ್ಯೂಬ್ ನೋಡಿ, ನೀವು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಇದು ತರಕಾರಿ ಕುರ್ಮಾ ರೆಸಿಪಿ ಕೂಡ. ನೆಕ್ಸ್ಟು ಎಲ್ಲ ಹಾಕಿದಾದಮೇಲೆ ನಿಮಗೆ ಎಷ್ಟು ನೀರು ಬೇಕು ಅದೆಷ್ಟು ಹಾಕಿ ಒಂದೆರಡು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಚಪಾತಿಗೆ ಈ ಮಿಕ್ಸ್ ವೆಜಿಟೇಬಲ್ ಕುರ್ಮಾ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗಿರುತ್ತೆ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ನೆಕ್ಸ್ಟು ಮಧ್ಯಾಹ್ನಕ್ಕೆ ನಾನು ಬೇಳೆ ರಸಮ್ ಕೂಡ ಮಾಡ್ತಾಯಿದ್ದೀನಿ. ಇದನ್ನು ಬೇಳೆ ರಸಮ್ ಆದರೂ ಅನ್ಕೋಬೋದು, ಇಲ್ಲ ಜೀರಿಗೆ ರಸಮ್ ಥರ ಟೈಪಲ್ಲಾದರೂ ಮಾಡ್ಕೋಬೋದು, ಇಲ್ಲ ಬರೀ ಟೊಮೊಟೊ ರಸಮ್ ಟೈಪಲ್ಲಾದರೂ ಮಾಡ್ಕೋಬೋದು. ಅದಕ್ಕೋಸ್ಕರ ಇವಾಗ ರಸಮ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಜೀರಿಗೆ, ಮೆಣಸು, ಧನಿಯಾ, ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸು. ಬೇಕು ಅಂದರೆ ನೀವು ಬ್ಯಾಡಗಿ ಮೆಣಸಿಗೆ ಕೂಡ ಹಾಕ್ಕೋಬೋದು, ಖಾರ ಇಷ್ಟ ಆಗೋಲ್ಲ ಅಂತ ಅಂದರೆ. ನಿಮಗೆ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿನೇ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಹುಣಸೆಹಣ್ಣು ಅದೆಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಟೊಮೊಟೊ ಕೂಡ ಹಾಕ್ಬೋದು ಇದಕ್ಕೆ ರುಬ್ಬಕ್ಕೆ. ಕಾಯಿ ತುರಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಇಲ್ಲಿ ನಾನು ಜೀರಿಗೆ, ಮೆಣಸು, ಸ್ವಲ್ಪ ಧನಿಯಾ ಹಾಕಿದ್ದೀನಿ, ಸ್ವಲ್ಪ ಬೇಳೆ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟು ಮತ್ತು ಕರಿಬೇವು ಇದಿಷ್ಟನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಏನು ಬೇಕಾಗಿಲ್ಲ, ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟೆಲ್ಲ ಫ್ರೈ ಮಾಡಿಕೊಂಡು ತಣ್ಣಗಾದಮೇಲೆ ಸ್ವಲ್ಪ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೇಕು, ಆಪ್ಷನಲ್ ಈರುಳ್ಳಿ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಬೇಕು ಅಂದರೆ ಒಂದು ಅರ್ಧ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಹಾಕ್ಕೊಳ್ಳಿ. ನಿಮಗೆ ಥಿಕ್ನೆಸ್ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಈರುಳ್ಳಿ ಒಂದು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂತ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಅರ್ಧ ಈರುಳ್ಳಿ ಸಾಕಾಗುತ್ತೆ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಗೆ ಹಾಕಕ್ಕೆ ಬಿಡಬೇಕು. ಬೇಕು ಅಂದರೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ಇದಕ್ಕೇ ಕಾಯಿ ತುರಿ, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ನಾನು ಇವಾಗ ನೆಕ್ಸ್ಟು ಇದಕ್ಕೆ ಹುಣ್ಸೆಹಣ್ಣು ಕೂಡ ಹಾಕ್ಕೋತಾ ಇದ್ದೀನಿ. ಹುಣ್ಸೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬೇಕೆಂದರೆ ಕೊಬ್ಬರಿ ಕೂಡ ಹಾಕ್ಕೋಬೋದು ಇದಕ್ಕೆ ನೀವು, ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದ್ರು ಕೂಡ. ಇದಿಷ್ಟು ಫ್ರೈ ಮಾಡ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೋತೀನಿ ಚೆನ್ನಾಗಿ, ನುಣ್ಣಗೆ ಪೇಸ್ಟ್ ಮಾಡಿಕೊಂಡು. ನೋಡಿ, ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಧನಿಯಾ, ಜೀರಿಗೆ, ಮೆಣಸು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದಿಷ್ಟು ರುಬ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೋತೀನಿ ನಾನು. ಒಗ್ಗರಣೆಗೆ ಏನಿಲ್ಲ, ಸ್ವಲ್ಪ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಬೇಕು ಅಂದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಬೇಕು ಅಂದರೆ ಜೀರಿಗೆ ಕೂಡ ಹಾಕ್ಕೋಬೋದು ನೀವು. ನಾನು ಜೀರಿಗೆ ಏನು ಯೂಸ್ ಮಾಡಿಲ್ಲ ಜಾಸ್ತಿ, ಬರೀ ಕರಿಬೇವು ಮತ್ತು ಸಾಸಿವೆ ಹಾಕ್ಕೊಂಡು, ಮತ್ತು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೇಕು ಅಂದರೆ ಬೆಳ್ಳುಳ್ಳಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು ನೀವು ಒಗ್ಗರಣೆಗೆ. ಇದಿಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಒಣಮೆಣ್ಸು ಕೂಡ ಬೇಕಾದರೂ ಹಾಕ್ಕೋಬೋದು ನಿಮಗೆ. ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೋಬೋದು ನೀವು ಬೇಕು ಅಂದರೆ. ನಾನಿಲ್ಲಿ ಖಾರ ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಬರೀ 2 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ಒಗ್ಗರಣೆಗೆ. ಸಾಸಿವೆ ಹಾಕಿದ್ದೀನಿ, ಕರಿಬೇವು ಮತ್ತು ಈರುಳ್ಳಿ ಹಾಕಿದ್ದೀನಿ, ಒಂದೆರಡು ಬೆಳ್ಳುಳ್ಳಿನ ಕಟ್ ಮಾಡಿ ಕೂಡ ಹಾಕಿದ್ದೀನಿ ಒಗ್ಗರಣೆಗೆ. ಅದಾದಮೇಲೆ 2 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದಿಷ್ಟೆಲ್ಲ ಒಗ್ಗರಣೆ ಹಾಕಿ ಆದಮೇಲೆ ನಾನೇನು ರುಬ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಬೇಕು ಅಂದರೆ ನೀವು ಬೆಲ್ಲ ಕೂಡ ಇದಕ್ಕೆ ಹಾಕ್ಕೋಬೋದು, ಬೆಲ್ಲ ಮತ್ತು ಇಂಗು ಕೂಡ ಹಾಕ್ಕೋಬೋದು ಒಗ್ಗರಣೆಗೆ. ಇದಿಷ್ಟೆಲ್ಲ ಹಾಕ್ಕೊಂಡು ನೀರು ನೀವು ಹಿಂಗೆ ಎಷ್ಟು ಬೇಕು, ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ಒಗ್ಗರಣೆಗೆ ನೀವು ನೀರು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ನೀರು. ನಾನು ಸ್ವಲ್ಪ ಗಟ್ಟಿಗೆ ಇರಲಿ ಅಂತ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಬೇಕು ಅಂದರೆ ನೀವು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಲಾಸ್ಟಿಗೆ ಬೇಕಾದರೆ ಬೆಲ್ಲ ಕೂಡ ಹಾಕ್ಕೋಬೋದು ನೀವು. ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಜೀರಿಗೆ ರಸಮ್ ಟೈಪಲ್ಲಾದರೂ ಮಾಡ್ಕೋಬೋದು ನೀವು. ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಿದ್ರೆ ಟೊಮೊಟೊ ರಸಮ್ ಕೂಡ ಆಗುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.